ನಮಸ್ಕಾರ ವೀಕ್ಷಕರೇ, ಶೋಧಾ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಭಾರತದ ಅತ್ಯಂತ ವಿದ್ಯಾವಂತ ವ್ಯಕ್ತಿ, 106 ಡಿಗ್ರಿ ಪಡೆದಿರುವ ಪದವೀಧರ ಯಾರು ಅವ್ರ ಪರಿಚಯನ ಇವತ್ತಿನ ನಮ್ಮ ಮಾಹಿತಿಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇನ್ನು ನಮ್ಮ ಶೋಧಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಚ್ ಮಾಡಿ. ಓದೋದು ಅಂದರೆ ಯಾರಿಗೆಲ್ಲ ಇಷ್ಟ? ನಾನು ಹೇಳ್ತಾ ಇರೋದು ಕತೆ, ಕವನ, ಕಾದಂಬರಿ ಅಂದ್ಕೊಂಡ್ರಾ? ಮಾಸ್ಟರ್ ಡಿಗ್ರಿ, PhD ಬಗ್ಗೆ ನಮಗೆಲ್ಲ SSLC PUC ಮಾಡಿ ಒಂದು ಡಿಗ್ರಿ ತೊಗೊಳ್ಳೋದೇ ಸಾಕಾಗಿರುತ್ತೆ. ಅಂಥದ್ರಲ್ಲಿ ಈ ಒಬ್ಬರು ವ್ಯಕ್ತಿ 220 ಡಿಗ್ರಿ ತೆಗೆದುಕೊಂಡಿದ್ದಾರೆ. ಶ್ರೀಕಾಂತ್ ಜಿಚ್ಕರ್ ಭಾರತದ ಅತ್ಯಂತ ವಿದ್ಯಾವಂತ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಬರೋಬ್ಬರಿ 20 ವಿಶ್ವವಿದ್ಯಾಲಯದಿಂದ 220 ಪದವಿಗಳನ್ನು ಗಳಿಸಿದ್ದಾರೆ. ಕೇವಲ 26 ವರ್ಷದವರಿದ್ದಾಗ ಭಾರತದ ಅತ್ಯಂತ ಕಿರಿಯ ಶಾಸಕರಾಗಿ ಆಯ್ಕೆಯಾದರು. ಸೆಪ್ಟೆಂಬರ್ 14, 1954ರಂದು ಮಹಾರಾಷ್ಟ್ರದ ಕಟೋಲ್ನಾದಲ್ಲಿ ಜನಿಸಿದರು. ಶ್ರೀಕಾಂತ್ ಜಿಚ್ಕರ್ ಅವರು ಭಾರತದ ಅತ್ಯಂತ ವಿದ್ಯಾವಂತ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಶ್ರೀಕಾಂತ್ ಜಿಚ್ಕರ್ ಅವರು IAS ಅಧಿಕಾರಿಯಾಗಿದ್ದು ನಂತರ ರಾಜಕೀಯ ಕ್ಷೇತ್ರದಲ್ಲೂ ಸಾಧನೆ ಮಾಡಿದ್ದಾರೆ. ಶ್ರೀಕಾಂತ್ ಅವರು ಬರೋಬ್ಬರಿ 20 ವಿಶ್ವವಿದ್ಯಾನಿಲಯ ಪದವಿಗಳನ್ನು ಗಳಿಸಿದ್ದಾರೆ. ಅದು ಮಾತ್ರವಲ್ಲದೆ ಕೇವಲ 26 ವರ್ಷದವರಿದ್ದಾಗ ಭಾರತದ ಅತ್ಯಂತ ಕಿರಿಯ ಶಾಸಕರಾಗಿ ಕೂಡ ಆಯ್ಕೆಯಾದರು. ಶ್ರೀಕಾಂತ್ ಜಿಚ್ಕರ್ ಅವರು ವೈದ್ಯಕೀಯದಲ್ಲೂ ಮೊದಲ ಪದವಿಯನ್ನು ಪಡೆದರು. MBBS ಮತ್ತು ನಾಗ್ಪುರದಿಂದ MD ಮತ್ತು ನಂತರ ಬ್ಯಾಚುಲರ್ ಆಫ್ ಲಾಸ್, ಮಾಸ್ಟರ್ ಆಫ್ ಲಾಸ್ ಇನ್ ಇಂಟರ್ನ್ಯಾಷನಲ್ ಲಾಸ್, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಡಾಕ್ಟರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಬ್ಯಾಚುಲರ್ ಆಫ್ ಜರ್ನಲಿಸಮ್, ಡಾಕ್ಟರ್ ಆಫ್ ಲಾಸ್ ಪದವಿಗಳನ್ನು ಗಳಿಸಿದ್ದಾರೆ. ಸಂಸ್ಕೃತದಲ್ಲಿ ಸಾಹಿತ್ಯ, ಸಾರ್ವಜನಿಕ ಆಡಳಿತ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಸಂಸ್ಕೃತ, ಇತಿಹಾಸ, ಇಂಗ್ಲಿಷ್, ಸಾಹಿತ್ಯ, ತತ್ವಶಾಸ್ತ್ರ, ರಾಜಕೀಯ ವಿಜ್ಞಾನ, ಪ್ರಾಚೀನ ಭಾರತೀಯ ಇತಿಹಾಸ, ಸಂಸ್ಕೃತಿ ಮತ್ತು ಪುರಾತತ್ವ ಮತ್ತು ಮನೋವಿಜ್ಞಾನದಲ್ಲಿ 10 ಸ್ನಾತಕೋತ್ತರ ಪದವಿಗಳು. ಶ್ರೀಕಾಂತ್ ಜಿಚ್ಕರ್ ಅವರು ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದರು ಮತ್ತು ಅವರು ತಮ್ಮ ಪದವಿಗಳಿಗಾಗಿ ಹಲವಾರು ಚಿನ್ನದ ಪದಕಗಳನ್ನು ಪಡೆದರು. ವರದಿಗಳ ಪ್ರಕಾರ ಶ್ರೀಕಾಂತ್ 1973 ಮತ್ತು 1990ರ ನಡುವೆ 42 ವಿಶ್ವವಿದ್ಯಾನಿಲಯ ಪರೀಕ್ಷೆಗಳಲ್ಲಿ ಕಾಣಿಸಿಕೊಂಡರು. ಅವರು ಪ್ರತಿ ಬೇಸಿಗೆಯಲ್ಲಿ ಮತ್ತು ಪ್ರತಿ ಚಳಿಗಾಲದಲ್ಲಿ ಈ ಪರೀಕ್ಷೆಗಳನ್ನು ಬರೆದರು. 1978ರಲ್ಲಿ ಶ್ರೀಕಾಂತ್ ಜಿಚ್ಕರ್ UPSC ಪರೀಕ್ಷೆಯಲ್ಲಿ ತೇರ್ಗಡೆಯಾದರು ಮತ್ತು ಭಾರತೀಯ ಪೊಲೀಸ್ ಸೇವಾ ಕೇಡರ್ ಅಡಿಯಲ್ಲಿ ಕೇಂದ್ರ ನಾಗರಿಕ ಸೇವಕರಾಗಿ ಆಯ್ಕೆಯಾದರು. ಜಿಚ್ಕರ್ ಅವರು 1980ರಲ್ಲಿ ಕೇಡರ್ಗೆ ರಾಜೀನಾಮೆ ನೀಡಿದರು ಮತ್ತು ನಂತರ IAS ಅಧಿಕಾರಿಯಾಗಲು ಮತ್ತೆ UPSCಯನ್ನು ತೆರವುಗೊಳಿಸಿದರು. IAS ಅಧಿಕಾರಿಯಾದ ಕೆಲವೇ ವಾರಗಳಲ್ಲಿ ಜಿಚ್ಕರ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕರಾದರು. ಜಿಚ್ಕರ್ ನಂತರ ಸಚಿವರಾಗಿ ನೇಮಕಗೊಂಡರು ಮತ್ತು ಅವರಿಗೆ 14 ಖಾತೆಗಳ ಉಸ್ತುವಾರಿಯನ್ನು ನೀಡಲಾಗಿತ್ತು. ಶ್ರೀಕಾಂತ್ ಅವರು ಮಹಾರಾಷ್ಟ್ರದ ವಿಧಾನಸಭೆ 1980ರಿಂದ 85ರವರೆಗೆ, ಮಹಾರಾಷ್ಟ್ರ ಲೆಜಿಸ್ಲೇಟಿವ್ ಕೌನ್ಸಿಲ್ 1986ರಿಂದ 92ರವರೆಗೆ ಶಾಸಕರಾಗಿದ್ದರು ಮತ್ತು ಮಹಾರಾಷ್ಟ್ರ ಸರ್ಕಾರದ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು. ಅವರು ರಾಜ್ಯಸಭೆಗೆ ಹೋಗಿದ್ದರು ಮತ್ತು 1992ರಿಂದ 98ರ ನಡುವೆ ಸಂಸದರಾಗಿದ್ದರು. 1992ರಲ್ಲಿ ಜಿಚ್ಕರ್ ನಾಗ್ಪುರದಲ್ಲಿ ಸಾಂದೀಪನಿ ಶಾಲೆಯನ್ನು ಸ್ಥಾಪಿಸಿದರು. ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಸಹಾಯ ಮಾಡಿದ್ದಾರೆ. ಇವರ ನಿಧನದ ನಂತರ ಇವರ ಮಕ್ಕಳು ಝೀರೋ ಫೌಂಡೇಶನ್ ಮೂಲಕ ಈ ಕೆಲಸವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ನಾಗ್ಪುರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ಕೋಂದಲಿ ಬಳಿ ಜೂನ್ 2, 2004ರಂದು ಅವರ ಕಾರು ಅಪಘಾತಕ್ಕೀಡಾಗಿ ಶ್ರೀಕಾಂತ್ ಜಿಚ್ಕರ್ ಅವರು ತಮ್ಮ 49ನೇ ವಯಸ್ಸಿನಲ್ಲಿ ನಿಧನರಾದರು. ಇದು ನಾವು ಇವತ್ತು ಶೋಧಿಸಿದ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.